ಇವತ್ತು ಆಳಂದ ದರ್ಗಾದಲ್ಲಿ ಶಿವಾರಾಧನೆ ನಡೆಯುತ್ತೆ. ಯಾವ ರೀತಿಯಾಗಿ ನಡೆಸಲಾಗುತ್ತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಓಂ ಪ್ರಕಾಶ್, ಈ ಬಾರಿ 2ನೇ ಬಾರಿಗೆ ನಡೀತಾ ಇರುವಂತಹ ಶಿವಾರಾಧನೆ ಯಾವ ರೀತಿಯಲ್ಲಿ ನಡೆಯುತ್ತೆ, ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ, ಅದರ ಜೊತೆಯಲ್ಲಿ ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಭದ್ರತೆ ಯಾವ ರೀತಿಯಾಗಿದೆ? ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ಮಧ್ಯಾಹ್ನದಿಂದ ಸಂಜೆಯವರೆಗೂ ಕೂಡ ಇವತ್ತು ಲಾಡ್ಲೆ ಮಶಾಕ್ ದರ್ಗದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಆ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಂಡಿದ್ದಾರೆ. ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. 14 ಮಂದಿ ಈ ಹಿಂದೆ ಅರ್ಜಿಯನ್ನ ಸಲ್ಲಿಸಿದಂತ ಒಬ್ಬರು, ಅದರ ಜೊತೆಯಲ್ಲಿ ಮತ್ತೆ ಅರ್ಜಿಯನ್ನ ಸಲ್ಲಿಸಿದಂತ 13 ಮಂದಿ, ಎಲ್ಲರನ್ನೂ ಸೇರಿ ಒಟ್ಟು 14 ಮಂದಿಗೆ ಅವಕಾಶವನ್ನ ಈಗ ನೀಡಲಾಗಿರುವುದು. 14 ಜನರಿಗೆ ಅವಕಾಶಗಳು ಸಿಕ್ಕಿದೆ. ಅವರು ಪೂಜೆಯನ್ನ ಸಲ್ಲಿಕೆ ಮಾಡಬಹುದು. ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ನಿಟ್ಟಿನಲ್ಲಿ ದರ್ಗಾದ ಸುತ್ತಮುತ್ತಲೂ ಕೂಡ ಈಗಾಗಲೇ ಸೆಕ್ಷನ್ 144 ನಿಷೇಧಾಜ್ಞೆ ಜಾರಿಯಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು, ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಓಂ ಪ್ರಕಾಶ್, ಇವತ್ತು ಯಾವ ರೀತಿಯ ಸಂಭ್ರಮ ಇರುತ್ತೆ, ಜೊತೆಯಲ್ಲಿ ಸಿದ್ಧತೆ ಹಾಗೆ ಭದ್ರತೆ ಯಾವ ರೀತಿ ಇರುತ್ತೆ ಅಂತ ಕೇಳ್ತಾ ಇದ್ದೆ. ಅಶ್ವಿನಿ, ನಾಡಿನಾದ್ಯಂತ ಶಿವರಾತ್ರಿಯನ್ನ ಅತ್ಯಂತ ಸಾಗರದಿಂದ ಆಚರಣೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅದರಂತೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಶಿವನ ದೇವಾಲಯಗಳಲ್ಲಿ ಶಿವಾರಾಧನೆ ನಡೀತಾ ಇರುವಂತದ್ದು. ಆಳಂದ ಪಟ್ಟಣದಲ್ಲಿ ಮಾತ್ರ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಬಂದೋಬಸ್ತ್, ಇಡೀ ಪೊಲೀಸ್ ಸರ್ಪಗಾವಲೆ ಏರ್ಪಟ್ಟಿರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಈ ಒಂದು ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಇವತ್ತು ಹಿಂದೂಗಳು ಪೂಜೆಯನ್ನ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಕೋರ್ಟ್ ಸೂಚನೆ ಅಂತಂದ್ರೆ ಹೈಕೋರ್ಟ್ ಆದೇಶದಂತೆ 4ನೇ ವರ್ಷ ಇದು ಹಿಂದೂಗಳು ಇವತ್ತು ಪೂಜೆಯನ್ನ ಸಲ್ಲಿಸೋದಕ್ಕೆ ಮತ್ತೆ ಆಗಮಿಸ್ತಾ ಇರುವಂತದ್ದು. ಹೈಕೋರ್ಟ್ ಒಟ್ಟು 14 ಜನರಿಗೆ ಪೂಜೆಗೆ ಅವಕಾಶ ನೀಡಿರುವಂತದ್ದು. ಅರ್ಜಿದಾರ ಸಿದ್ದರಾಮಯ್ಯ ಹಿರೇಮಠ್, ಮತ್ತೊಂದು ಕಡೆ ಗುರುಶಾಂತ್ ಪಟ್ಟೇದಾರ್ ಅನ್ನುವಂತವರು, ಜೊತೆಗೆ ಅವರ ಜೊತೆಗೆ ಆಳಂದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಹರ್ಷಾನಂದ್ ಗುತ್ತೇದಾರ್, ಜೊತೆಗೆ ಇನ್ನಷ್ಟು ಹಿಂದೂ ಮುಖಂಡರು ಎಲ್ಲರೂ ಕೂಡ ಸೇರ್ಕೊಂಡು ಮಧ್ಯಾಹ್ನ 2ರಿಂದ ಸಂಜೆ 6 ಗಂಟೆ ಒಳಗಾಗಿ ಈ ಒಂದು ಲಾಡ್ಲೆ ಮಶಾಕ್ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಆಗಮಿಸ್ತಾ ಇರುವಂತದ್ದು. ಈ ಸದ್ಯ ರಾಘವ ಚೈತನ್ಯ ಶಿವಲಿಂಗ ಲಾಡ್ಲೆ ಮಶಾಕ್ ದರ್ಗಾ ಮತ್ತೆ ರಾಘವ ಚೈತನ್ಯ ಶಿವಲಿಂಗ ಇರುವಂತಹ ಒಂದು ಪ್ಲೇಸ್ ಏನಿದೆ ಅದು ಈಗ ತೋರಿಸ್ತಾ ಹೋಗ್ತಾ ಇರುವಂತದ್ದು. ಈ ಒಂದು ಗೇಟ್ ಏನಿದೆ, ಇದೇ ಗೇಟ್ ಮುಖಾಂತರ ಹಿಂದೂಗಳಿಗೆ ಎಂಟ್ರೆನ್ಸ್ಗೆ ಅವಕಾಶ ಕೊಡ್ತಾ ಇರುವಂತದ್ದು. ಪ್ರತಿ ವರ್ಷ ಇದೇ ಒಂದು ಗೇಟ್ ನ ಮುಖಾಂತರ ಒಳಗಡೆ ತಳ್ಳಿ ಪೂಜೆಯನ್ನ ಮಾಡ್ಕೊಂಡು ಬರ್ತಾರೆ. ಸೊ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಅಂದ್ರೆ ಕಳೆದ 4 ವರ್ಷದ ಹಿಂದೆ ನಡೆದಂತಹ ಘಟನೆ ಮರುಕಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಿರುವಂತದ್ದು. ರಸ್ತೆಯ 2 ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ ನಾನು, ಕಟ್ಟಿಗೆಗಳಿಂದ ಕಟ್ಟಿ, ಅಂದ್ರೆ ಯಾರು ಕೂಡ ಆ ಕಡೆ ಈ ಕಡೆಯಿಂದ ಬರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಆ ಕಟ್ಟಿಗೆಗಳನ್ನ ಕಟ್ಟಿ ಬಂದೋಬಸ್ತನ್ನ ಕೂಡ ನಿಯೋಜನೆ ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿಗಳು ಕೂಡ ಇರುವಂತದ್ದು. ಸೊ ಅವರೆಲ್ಲರೂ ಕೂಡ ಭದ್ರತೆಗಾಗಿ ಇಲ್ಲೇ ನಿಯೋಜನೆಗೊಂಡಿರುವಂತದ್ದು. ಮತ್ತೊಂದ್ ಕಡೆ KSRP ಮತ್ತೆ DAR ತುಕಡಿ ಕೂಡ ಇರುವಂತದ್ದು. 1000ಕ್ಕೂ ಹೆಚ್ಚು ಪೊಲೀಸರು ಈ ಒಂದು ಭದ್ರತೆಗಾಗಿ ಕೂಡ ನಿಯೋಜನೆ ಮಾಡಿರುವಂತದ್ದು. ಮತ್ತೊಂದು ಕಡೆ ಒಟ್ಟು 40 ಕ್ಯಾಮ್ರಾಗಳು, CCTV ಕ್ಯಾಮ್ರಾಗಳು ಅಳವಡಿಕೆ ಮಾಡಿರುವಂತದ್ದು. ಅಂದ್ರೆ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಎಲ್ಲ ರೀತಿಯಾದಂತಹ ಚಲನವಲನಗಳನ್ನ ಸೆರೆ ಹಿಡಿಯೋದಕ್ಕೆ, ಅಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಆ CCTV ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಇದಲ್ಲದೆ 4 ಡ್ರೋನ್ ಕ್ಯಾಮ್ರಾಗಳನ್ನ ಕೂಡ ಇದೇ ಸಂದರ್ಭದಲ್ಲಿ ಇವತ್ತು ಬಳಕೆ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಇಡೀ ಆಳಂದ ಪಟ್ಟಣದಂತ 144 ಸೆಕ್ಷನ್ ಅಡಿಯಲ್ಲಿ 144 ಸೆಕ್ಷನ್ ಜಾರಿ ಮಾಡಿರುವಂತದ್ದು. ಜೊತೆಗೆ ಆಳಂದ ಪಟ್ಟಣದಂತ ಮದ್ಯ ಮಾರಾಟ ಕೂಡ ನಿಷೇಧ ಮಾಡಿ ಜಿಲ್ಲಾಡಳಿತ ಆದೇಶ ಹೊರಡಿಸಿರುವಂತದ್ದು. ಸೊ ಹಾಗಾಗಿ ಇವತ್ತು ಇಡೀ ಆಳಂದ ಪಟ್ಟಣ ಪೊಲೀಸ್ ಸರ್ಪಗಾವಲಿನಲ್ಲಿ ಇರುವಂತದ್ದು. ಯಾಕಂತಂದ್ರೆ 4 ವರ್ಷದ ಹಿಂದೆ ನಡೆದಂತ ಕಹಿ ಘಟನೆ, ಕಹಿ ಅನುಭವ ಯಾವತ್ತೂ ಮರುಕಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ, ಅದೊಂದೇ ಶಿವರಾತ್ರಿ ಹಬ್ಬದಂದು ಶಿವಾರಾಧನೆ ಮಾಡೋದಕ್ಕೆ ಹಿಂದೂಗಳಿಗೆ ಅವಕಾಶ ಕಲ್ಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮತ್ತೆ ನ್ಯಾಯಾಲಯ ಕೂಡ ಸೂಚಿಸಿದಂತ ಹಿನ್ನೆಲೆಯಲ್ಲಿ ಅತ್ಯಂತ ಬಿಗಿ ಭದ್ರತೆಯ ಮೂಲಕ ಈ ಒಂದು ಎಲ್ಲಾ ರೀತಿಯಾದಂತಹ ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಹಾಗಾಗಿ ಮಧ್ಯಾಹ್ನ 2ರಿಂದ 6 ಗಂಟೆ ಒಳಗಾಗಿ ಏನು ಹಿಂದೂಗಳಿಗೆ ಅವಕಾಶ ಕೊಟ್ಟಿರುವಂತದ್ದು. ಸೊ ಮಧ್ಯಾಹ್ನ 4 ಗಂಟೆ ಸುಮಾರಿಗೆ ಎಲ್ಲರೂ ಕೂಡ ಬಂದು ಒಳಗಡೆ ಸೇರಿ ಆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ
ರಾಘವ ಚೈತನ್ಯ ಶಿವಲಿಂಗ ಮೂರ್ತಿ ಏನಿದೆ ಅದಕ್ಕೆ ಸಹಸ್ರ ಬಿಲ್ವಾರ್ಚನೆ ಮಾಡುವಂತ ಮೂಲಕ ಜೊತೆಗೆ ವಿಶೇಷವಾಗಿ ಪೂಜೆ ಕೂಡ ಮಾಡೋದಕ್ಕೆ ಹಿಂದೂಗಳು ಅತ್ಯಂತ ಕಾತುರದಿಂದ ಕಾಯ್ತಾ ಇರುವಂತದ್ದು ಅಶ್ವಿನಿ. ಆಲ್ ರೈಟ್ ಓಂ ಪ್ರಕಾಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮತ್ತು ಆಳಂದ ದರ್ಗಾದಲ್ಲಿ ಶಿವಾರಾಧನೆ ನಡೆಯುತ್ತೆ, ಯಾವ ರೀತಿಯಾಗಿ ನಡೆಸಲಾಗುತ್ತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಓಂ ಪ್ರಕಾಶ್, ಈ ಬಾರಿ 2ನೇ ಬಾರಿಗೆ ನಡೀತಾ ಇರುವಂತಹ ಶಿವಾರಾಧನೆ ಯಾವ ರೀತಿಯಲ್ಲಿ ನಡೆಯುತ್ತೆ, ಯಾವ ರೀತಿ ಸಿದ್ದತೆಯನ್ನ ಮಾಡಿಕೊಂಡಿದ್ದಾರೆ, ಅದರ ಜೊತೆಯಲ್ಲಿ ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಭದ್ರತೆ ಯಾವ ರೀತಿಯಾಗಿದೆ? ನಮ್ಮ ಪ್ರತಿನಿಧಿಯನ್ನ ಮತ್ತೆ ಸಂಪರ್ಕಿಸ್ತೀವಿ. ಮಧ್ಯಾಹ್ನದಿಂದ ಸಂಜೆಯವರೆಗೂ ಕೂಡ ಇವತ್ತು ಲಾಡ್ಲೆ ಮಶಾಕ್ ದರ್ಗದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಆ ನಿಟ್ಟಿನಲ್ಲಿ ಸಿದ್ದತೆಯನ್ನ ಈಗಾಗಲೇ ಮಾಡಿಕೊಂಡಿದ್ದಾರೆ. ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. 14 ಮಂದಿ ಈ ಹಿಂದೆ ಅರ್ಜಿಯನ್ನ ಸಲ್ಲಿಸಿದಂತ ಒಬ್ಬರು, ಅದರ ಜೊತೆಯಲ್ಲಿ ಮತ್ತೆ ಅರ್ಜಿಯನ್ನ ಸಲ್ಲಿಸಿದಂತ 13 ಮಂದಿ, ಎಲ್ಲರನ್ನೂ ಸೇರಿ ಒಟ್ಟು 14 ಮಂದಿಗೆ ಅವಕಾಶವನ್ನ ಈಗ ನೀಡಲಾಗಿರುವುದು. 14 ಜನರಿಗೆ ಅವಕಾಶಗಳು ಸಿಕ್ಕಿದೆ. ಅವರು ಪೂಜೆಯನ್ನ ಸಲ್ಲಿಕೆ ಮಾಡಬಹುದು. ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ನಿಟ್ಟಿನಲ್ಲಿ ದರ್ಗಾದ ಸುತ್ತಮುತ್ತಲೂ ಕೂಡ ಈಗಾಗಲೇ ಸೆಕ್ಷನ್ 144 ನಿಷೇಧಾಜ್ಞೆ ಜಾರಿಯಾಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು, ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಓಂ ಪ್ರಕಾಶ್, ಇವತ್ತು ಯಾವ ರೀತಿಯ ಸಂಭ್ರಮ ಇರುತ್ತೆ, ಜೊತೆಯಲ್ಲಿ ಸಿದ್ದತೆ ಹಾಗೆ ಭದ್ರತೆ ಯಾವ ರೀತಿ ಇರುತ್ತೆ ಅಂತ ಕೇಳ್ತಾ ಇದ್ದೆ. ಅಶ್ವಿನಿ, ನಾಡಿನಾದ್ಯಂತ ಶಿವರಾತ್ರಿಯನ್ನ ಅತ್ಯಂತ ಸಾಗರದಿಂದ ಆಚರಣೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅದರಂತೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಶಿವನ ದೇವಾಲಯಗಳಲ್ಲಿ ಶಿವಾರಾಧನೆ ನಡೀತಾ ಇರುವಂತದ್ದು. ಆಳಂದ ಪಟ್ಟಣದಲ್ಲಿ ಮಾತ್ರ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಬಂದೋಬಸ್ತ್, ಇಡೀ ಪೊಲೀಸ್ ಸರ್ಪಗಾವಲೆ ಏರ್ಪಟ್ಟಿರುವಂತದ್ದು. ಅದಕ್ಕೆ ಪ್ರಮುಖ ಕಾರಣ ಈ ಒಂದು ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಇವತ್ತು ಹಿಂದೂಗಳು ಪೂಜೆಯನ್ನ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಕೋರ್ಟ್ ಸೂಚನೆ ಅಂತಂದ್ರೆ ಹೈಕೋರ್ಟ್ ಆದೇಶದಂತೆ 4ನೇ ವರ್ಷ ಇದು ಹಿಂದೂಗಳು ಇವತ್ತು ಪೂಜೆಯನ್ನ ಸಲ್ಲಿಸೋದಕ್ಕೆ ಮತ್ತೆ ಆಗಮಿಸ್ತಾ ಇರುವಂತದ್ದು. ಹೈಕೋರ್ಟ್ ಒಟ್ಟು 14 ಜನರಿಗೆ ಪೂಜೆಗೆ ಅವಕಾಶ ನೀಡಿರುವಂತದ್ದು. ಅರ್ಜಿದಾರ ಸಿದ್ದರಾಮಯ್ಯ ಹಿರೇಮಠ್, ಮತ್ತೊಂದು ಕಡೆ ಗುರುಶಾಂತ್ ಪಟ್ಟೇದಾರ್ ಅನ್ನುವಂಥವರು, ಜೊತೆಗೆ ಅವರ ಜೊತೆಗೆ ಆಳಂದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಹರ್ಷಾನಂದ್ ಗುತ್ತೇದಾರ್ ಜೊತೆಗೆ ಇನ್ನಷ್ಟು ಹಿಂದೂ ಮುಖಂಡರು ಎಲ್ಲರೂ ಕೂಡ ಸೇರ್ಕೊಂಡು ಮಧ್ಯಾಹ್ನ 2ರಿಂದ ಸಂಜೆ 6 ಗಂಟೆ ಒಳಗಾಗಿ ಈ ಒಂದು ಲಾಡ್ಲೆ ಮಶಾಕ್ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಆಗಮಿಸ್ತಾ ಇರುವಂತದ್ದು. ಈ ಸದ್ಯ ರಾಘವ ಚೈತನ್ಯ ಲಾಡ್ಲೆ ಮಶಾಕ್ ದರ್ಗಾ ಮತ್ತೆ ರಾಘವ ಚೈತನ್ಯ ಶಿವಲಿಂಗ ಇರುವಂತಹ ಒಂದು ಪ್ಲೇಸ್ ಏನಿದೆ ಅದು ಈಗ ತೋರಿಸ್ತಾ ಹೋಗ್ತಾ ಇರುವಂತದ್ದು. ಈ ಒಂದು ಗೇಟ್ ಏನಿದೆ, ಇದೇ ಗೇಟ್ ಮುಖಾಂತರ ಹಿಂದೂಗಳಿಗೆ ಎಂಟ್ರೆನ್ಸ್ಗೆ ಅವಕಾಶ ಕೊಡ್ತಾ ಇರುವಂತದ್ದು. ಪ್ರತಿ ವರ್ಷ ಇದೇ ಒಂದು ಗೇಟ್ ನ ಮುಖಾಂತರ ಒಳಗಡೆ ತಳ್ಳಿ ಪೂಜೆಯನ್ನ ಮಾಡ್ಕೊಂಡು ಬರ್ತಾರೆ. ಸೊ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಅಂದ್ರೆ ಕಳೆದ 4 ವರ್ಷದ ಹಿಂದೆ ನಡೆದಂತಹ ಘಟನೆ ಮರುಕಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಿರುವಂತದ್ದು. ರಸ್ತೆಯ 2 ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ ನಾನು, ಕಟ್ಟಿಗೆಗಳಿಂದ ಕಟ್ಟಿ, ಅಂದ್ರೆ ಯಾರು ಕೂಡ ಆ ಕಡೆ ಈ ಕಡೆಯಿಂದ ಬರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಆ ಕಟ್ಟಿಗೆಗಳನ್ನ ಕಟ್ಟಿ ಬಂದೋಬಸ್ತನ್ನ ಕೂಡ ನಿಯೋಜನೆ ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಸಾಕಷ್ಟು ಜನ ಪೊಲೀಸ್ ಸಿಬ್ಬಂದಿಗಳು ಕೂಡ ಇರುವಂತದ್ದು. ಅವರೆಲ್ಲರೂ ಕೂಡ ಭದ್ರತೆಗಾಗಿ ಇಲ್ಲೇ ನಿಯೋಜನೆಗೊಂಡಿರುವಂತದ್ದು. ಮತ್ತೊಂದ್ ಕಡೆ KSRP ಮತ್ತೆ DAR ತುಕಡಿ ಕೂಡ ಇರುವಂತದ್ದು. 1000ಕ್ಕೂ ಹೆಚ್ಚು ಪೊಲೀಸರು ಈ ಒಂದು ಭದ್ರತೆಗಾಗಿ ಕೂಡ ನಿಯೋಜನೆ ಮಾಡಿರುವಂತದ್ದು. ಮತ್ತೊಂದ್ ಕಡೆ ಒಟ್ಟು 40 ಕ್ಯಾಮ್ರಾಗಳು, CCTV ಕ್ಯಾಮ್ರಾಗಳು ಅಳವಡಿಕೆ ಮಾಡಿರುವಂತದ್ದು. ಅಂದ್ರೆ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಎಲ್ಲ ರೀತಿಯಾದಂತಹ ಚಲನವಲನಗಳನ್ನ ಸೆರೆ ಹಿಡಿಯೋದಕ್ಕೆ, ಅಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಆ CCTV ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಇದಲ್ಲದೆ 4 ಡ್ರೋನ್ ಕ್ಯಾಮ್ರಾಗಳನ್ನ ಕೂಡ ಇದೇ ಸಂದರ್ಭದಲ್ಲಿ ಇವತ್ತು ಬಳಕೆ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಇಡೀ ಆಳಂದ ಪಟ್ಟಣದಂತ 144 ಸೆಕ್ಷನ್ ಅಡಿಯಲ್ಲಿ 144 ಸೆಕ್ಷನ್ ಜಾರಿ ಮಾಡಿರುವಂತದ್ದು. ಜೊತೆಗೆ ಆಳಂದ ಪಟ್ಟಣದಂತ ಮದ್ಯ ಮಾರಾಟ ಕೂಡ ನಿಷೇಧ ಮಾಡಿ ಜಿಲ್ಲಾಡಳಿತ ಆದೇಶ ಹೊರಡಿಸಿರುವಂತದ್ದು. ಸೊ ಹಾಗಾಗಿ ಇವತ್ತು ಇಡೀ ಆಳಂದ ಪಟ್ಟಣ ಪೊಲೀಸ್ ಸರ್ಪಗಾವಲಿನಲ್ಲಿರುವಂತದ್ದು. ಯಾಕಂತಂದ್ರೆ 4 ವರ್ಷದ ಹಿಂದೆ ನಡೆದಂತ ಕಹಿ ಘಟನೆ, ಕಹಿ ಅನುಭವ ಯಾವತ್ತೂ ಮರುಕಳಿಸಬಾರದು ಅನ್ನುವಂತ ನಿಟ್ಟಿನಲ್ಲಿ, ಅದಲ್ಲದೆ ಶಿವರಾತ್ರಿ ಹಬ್ಬದಂದು ಶಿವಾರಾಧನೆ ಮಾಡೋದಕ್ಕೆ ಹಿಂದೂಗಳಿಗೆ
ಅವಕಾಶ ಕಲ್ಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮತ್ತೆ ನ್ಯಾಯಾಲಯ ಕೂಡ ಸೂಚಿಸಿದಂತ ಹಿನ್ನೆಲೆಯಲ್ಲಿ Right. ಅತ್ಯಂತ ಬಿಗಿ ಭದ್ರತೆಯ ಮೂಲಕ ಈ ಒಂದು ಎಲ್ಲಾ ರೀತಿಯಾದಂತಹ ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಹಾಗಾಗಿ ಮಧ್ಯಾಹ್ನ 2 ರಿಂದ 6 ಗಂಟೆ ಒಳಗಾಗಿ ಏನು ಹಿಂದೂಗಳಿಗೆ ಅವಕಾಶ ಕೊಟ್ಟಿರುವಂತದ್ದು. ಸೊ ಮಧ್ಯಾಹ್ನ 4 ಗಂಟೆ ಸುಮಾರಿಗೆ ಎಲ್ಲರೂ ಕೂಡ ಬಂದು ಒಳಗಡೆ ತೆರಳಿ ಆ ಲಾಡ್ನೆ ಮಸಾಕ್ ದರ್ಗಾದಲ್ಲಿರುವಂತ ರಾಘವ ಚೈತನ್ಯ ಶಿವಲಿಂಗ ಮೂರ್ತಿ ಏನಿದೆ ಅದಕ್ಕೆ ಸಹಸ್ರ ಬಿಲ್ವಾರ್ಚನೆ ಮಾಡುವಂತ ಮೂಲಕ ಜೊತೆಗೆ ವಿಶೇಷವಾಗಿ ಪೂಜೆ ಕೂಡ ಮಾಡೋದಕ್ಕೆ ಹಿಂದೂಗಳು ಅತ್ಯಂತ ಕಾತುರದಿಂದ ಕಾಯ್ತಾ ಇರುವಂತದ್ದು. ಅಶ್ವಿನಿ. ಆಲ್ ರೈಟ್, ಪ್ರಕಾಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.